ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. ಗದರೋ ಮೀಸೆಕಾರ, ಮನಸೇ ಕೋಮಲ, ನಿನ್ನ ಹೋಲೋ ಕರ್ಣ ಯಾರಿಲ್ಲ ಅಪ್ಪ. ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ. ನಾನಿವತ್ತು ಹೇಳಕ್ಕೆ ಹೊರಟಿರೋ ವಿಷಯ ಆಕಾಶದಷ್ಟು ಎತ್ತರ, ಸಮುದ್ರದಷ್ಟು ಆಳ, ಭೂಮಿಯಷ್ಟು ವಿಶಾಲದಷ್ಟು ಮನಸ್ಸಿರೋ ಒಂದು ವಿಷಯದ ಬಗ್ಗೆ. ಕೇಳಿದರೆ ಹೇಳಿದರೆ ಮೈ ಜುಮ್ ಎನಿಸುವಂಥ ಪದ. ಹೌದು, ಅಪ್ಪ ಅನ್ನೋ ವಿಷಯದ ಬಗ್ಗೆ. ಮನೆಯಲ್ಲಿ ತಾಯಿನೇ ಹೀರೋ, ತಾಯಿನೇ ಸರ್ವಸ್ವ. ಆದರೆ ಅದಕ್ಕೆ ಮೂಲ ಕಾರಣ ಅಪ್ಪ. ಕಥೆ ಪುರಾಣಗಳಲ್ಲಿ, ಸಿನಿಮಾ ನಾಟಕಗಳಲ್ಲಿ ತಾಯಿಗೆ ಮೊದಲ ಸ್ಥಾನಮಾನಗಳೆಲ್ಲವೂ. ಈ ಎಲ್ಲ ಸ್ಥಾನಮಾನಗಳಿಂದ ತಂದೆನ ದೂರ ಇಟ್ಬಿಟ್ವಾ? ತಂದೆ ಅಂದರೆ ದೊಡ್ಡ ಶಕ್ತಿ, ದೊಡ್ಡ ಆಲದ ಮರ ಇದ್ದ ಹಾಗೆ. ಅದಕ್ಕೆ ಜೋತು ಬಿದ್ದಿರೋ ಬಿಳಲುಗಳು ನಾವೆಲ್ಲ. ಅದು ಯಾವುದೇ ಬಿರುಗಾಳಿಗೂ ಅಲುಗಾಡದೆ, ಚಳಿ ಮಳೆ ಬಿಸಿಲಿ ಯಾವುದೇ ನಮಗೂ ತಾಕದಂತೆ ಗಟ್ಟಿಯಾಗಿ ನಿಂತಿರೋ ಜೀವ ಅದು. ಹೆಣ್ಣು ಮಕ್ಕಳಿಗಂತೂ ತಂದೆ ಅಂದರೆ ಅಪಾರವಾದ ಪ್ರೀತಿ. ಅದೇ ಪ್ರೀತಿ ವಾತ್ಸಲ್ಯ ತಂದೆಗೆ ಹೆಣ್ಣು ಮಕ್ಕಳ ಮೇಲೆ. ಮಗು ಜನಿಸಿದಾಗಿನಿಂದ ಅದೇನೋ ಒಂದು ವಿಶೇಷವಾದ ಮೋಹ. ಮಗು ಹುಷಾರು ತಪ್ಪಿದಾಗ ಅದಕ್ಕೆ ಇಂಜೆಕ್ಷನ್ ಹಾಕಿದ್ರೆ ತಾನು ನೋವು ಪಡ್ತಾ ಇರ್ತಾರೆ. ಮೊದಲ ಸಲ ಶಾಲೆಗೆ ಹೋದಾಗ ಅಳುತ್ತಿದ್ರೆ ನನ್ನ ಮಗು ಓದಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಳೋದನ್ನು ನನ್ನ ಕೈಲಿ ನೋಡೋಕ್ಕಾಗಲ್ಲ ಅಂತ ಒಳಗೊಳಗೆ ಸಂಕಟ ಪಡ್ತಾ ಇರ್ತಾರೆ. ಇದನ್ನೆಲ್ಲ ನಾನೆಲ್ಲೋ ಓದಿ ನೋಡಿ ಅನುಭವ ಆಗಿದ್ದಲ್ಲ, ನಮ್ಮನೇಲೇ ನಡೆದಿರುವಂಥ ಸತ್ಯ ಘಟನೆಗಳು. ನಮ್ಮನೇಲಿ ಮಕ್ಕಳು ಹುಷಾರು ತಪ್ಪಿಬಿಟ್ರೆ ಹುಷಾರಾಗೋ ತನಕನೂ ಒಂದು ತುತ್ತು ಬಾಯಿಗಿಡ್ತಿರ್ಲಿಲ್ಲ ನಮ್ಮ ಯಜಮಾನ್ರು. ನನ್ನ ಕತೆ ಕೇಳಿ ನಿಮಗೂ ನಿಮ್ಮ ಮಗು ಹುಟ್ಟಿದ್ದು, ಅದನ್ನು ಮೊದಲನೇ ಸಲ ಎತ್ಕೊಂಡಾಗ ನಿಮ್ಗದು ಸಂತೋಷ, ಹುಷಾರು ತಪ್ಪಿದಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದು, ಫಸ್ಟ್ ಡೇ ಸ್ಕೂಲ್ಗೆ ಹೋದಾಗ ಅಳೋ ಮಗುನ ಎತ್ಕೊಂಡು ಸಮಾಧಾನ ಮಾಡಿ ಶಾಲೆಗೆ ಬಿಟ್ಟಿದ್ದು, ಅಳ್ತಾ ಇದ್ದಾಗ ಲಾಲಿ ಹಾಡಿ ಮಲಗಿಸಿದ್ದು ಎಲ್ಲ ನೆನಪಾಗ್ತಾ ಇದೆಯಾ? ಹಾಗೆ ರೀಕಾಲ್ ಮಾಡ್ತಾಯಿರಿ. ಮತ್ತು ನನ್ನ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಮುಗಿಯೋದ ಕಥೆ. ಈ ವಿಷಯ ನೆವರ್ ಎಂಡಿಂಗ್ ಅಟ್ ಆಲ್. ಹೆತ್ತದ್ದು ಅಮ್ಮನಾದರೂ ಒಳಗೊಳಗೆ ಹತ್ತದ್ದು ಮಾತ್ರ ಅಪ್ಪ. ಹೊಟ್ಟೆ ತುಂಬಿಸಿದ್ದು ಅಮ್ಮನಾದರೂ ಹೊಟ್ಟೆ ಕಟ್ಟಿ ದುಡಿದಿದ್ದು ಅಪ್ಪ. ಕೇಳಿದ್ದೆಲ್ಲ ಕೊಟ್ಟಿದ್ದು ಅಮ್ಮನಾದರೂ ಅದರ ಹಿಂದಿರುವ ಕಾಣದ ಕೈಗಳು ಅಪ್ಪ. ಸಿಗ್ತೀನಿ ನಾಳಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.